ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ತ್ರಯೋದಶಾಧ್ಯಾಯ. ಕುಸುಮ ಶ್ರೇಷ್ಠಿಗೆ ವಾಸವಿ ಕನ್ನಿಕೆಯ ಮೂಲಕ ಉತ್ತಮವಾದ ಆಧ್ಯಾತ್ಮಿಕ ತತ್ವಸಾರವನ್ನೆಲ್ಲ ಸಾಲಂಕಾಯನ ಮಹರ್ಷಿಯಿಂದ ಕೇಳಿದ ಮಣಿಗುಪ್ತಾದಿಗಳ ಹೃದಯಗಳು ಪುಲಕಿತಗೊಂಡವು. ಅವರು ಧನ್ಯತೆಯನ್ನು ಹೊಂದಿದಂತೆ ಭಾವಿಸಿದರು. ಅನಂತರದ ವೃತ್ತಾಂತವನ್ನು ತಿಳಿಸರೆಂದು ಉತ್ಸಾಹಯುತರಾಗಿ ಸಾಲಂಕಾಯನನ್ನು ಪ್ರಾರ್ಥಿಸಿದರು. ಆಗ ಆ ಮುನಿವರೇಣ್ಯರು ಅವರಿಗೆ, ಹೇ ಪುತ್ರರೇ, ಕುಸುಮಾರ್ಯನು ಶ್ರೀ ವಾಸವಿ ಗೀತಾ ಪ್ರಬೋಧೆಯನ್ನು ಪಡೆದು ಶಾಂತ ಚಿತ್ತನಾಗಿ ನಿದ್ರಿಸಿದ. ಆ ರಾತ್ರಿಯು ಕಳೆಯಿತು. ಮರುದಿನದ ಉದಯದಲ್ಲಿ ವೈಶ್ಯ ಶ್ರೇಷ್ಠರು ಕಾಂತಿವಂತವಾದ ವಿಶಾಲವಾದ ರತ್ನ ಸಮುದಾಯಗಳಿಂದ ಅಲಂಕರಿಸಲ್ಪಟ್ಟ ಶ್ರೀನಗರೇಶ್ವರ ಸ್ವಾಮಿ ಮಂಟಪಕ್ಕೆ ಆಗಮಿಸಿದರು. ಆಗ ಆ ವಿಷಯವನ್ನು ಕೇಳಿ ಕುಸುಮ ಶ್ರೇಷ್ಠಿಯು ಸಂತೋಷದಿಂದ ಅಲ್ಲಿಗೆ ಹೊರಟನು. ಆ ನೃಪಾಲನು ವಾಸವಿ ಕನ್ನಿಕೆಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿಕೊಂಡು ವೇಗವಾಗಿ ಬಂದು ಭಕ್ತಿಯಿಂದ ನಗರೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಭಾಸ್ಕರಾಚಾರ್ಯರಿಗೂ ವೈಶ್ಯರಿಗೂ ನಮಸ್ಕರಿಸಿ ಅವರಿಗೆ ಉಚಿತಾಸನವನ್ನು ನೀಡಿದನು. ಸಭಾತ್ಯಾಗ ಮಾಡಿ ಓಡಿ ಹೋದ ವೈಶ್ಯರ ಹೊರತು ಮಿಕ್ಕ ವೈಶ್ಯರೆಲ್ಲರೂ ವೀರ ಕಂಕಣ ಧಾರಣೆ ಮಾಡಿರೆಂದು ಋಷಿ ಶ್ರೇಷ್ಠರು ವಾಕ್ಚತುರರೂ ಆದ ಭಾಸ್ಕರಾಚಾರ್ಯರು ಹೇಳಿದರು. ಯುವಕನಾದ ಲಾಭ ಶ್ರೇಷ್ಠಿಗೆ ವೀರ ಕಂಕಣ ಧಾರಣೆ. ಗುರು ಭಾಸ್ಕರಾಚಾರ್ಯರ ಆದೇಶವನ್ನು ಕೇಳಿ ಧರ್ಮಪುರಾಧಿಪತಿಯ ಪುತ್ರನಾದ ಲಾಭಶ್ರೇಷ್ಠಿ ಎಂಬ ವೈಶ್ಯ ಯುವಕನು ಎದ್ದು ನಿಂತು ಸಭಿಕರೆಲ್ಲರಿಗೂ ನಮಸ್ಕರಿಸಿ ಆನಂದಾವೇಶಗಳಿಂದ ಕೂಡಿ, ಗುರುವರೆಣ್ಯ, ಅಗ್ನಿ ಪ್ರವೇಶಕ್ಕೆ ನನಗೆ ಅಗ್ರ ತಾಂಬೂಲವನ್ನಿತ್ತು ಕಂಕಣ ಧಾರಣೆ ಮಾಡಿರಿ ಎಂದು ನುಡಿಯುತ್ತಾ ತ್ವರೆಗೊಳಿಸಿದನು. ಆ ವೈಶ್ಯ ಯುವಕನನ್ನು ಕಂಡು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಅಯ್ಯೋ, ನೀನಿನ್ನೂ ಚಿಕ್ಕವನು, ನಿನ್ನೆ ಮೊನ್ನೆ ವಿವಾಹವಾದವನು, ಸಂತಾನವಿಲ್ಲದವನು, ನೀನು ಆತ್ಮಾರ್ಪಣೆಗೆ ಸಿದ್ಧನಾಗುವುದು ಒಳಿತಲ್ಲ. ಈ ಬಾಲ್ಯ ಚಾಪಲ್ಯವನ್ನು ಬಿಟ್ಟು ಹಾಯಾಗಿ ಜೀವಿಸು ಎಂದು ಮೊದಲೆಸೆದರು. ಆ ಬಳಿಕ ಲಾಭಶ್ರೇಷ್ಠಿ, ಹೇ ಪೂಜನೀಯರೇ, ಕುಲಗೋತ್ರಗಳ ಧರ್ಮ ಮರ್ಯಾದೆಗಳ ರಕ್ಷಣೆಯ ಕರ್ತವ್ಯವು ಸಂತಾನಹೀನರಿಗೂ ಅಧಿಕ ಸಂತತಿ ಇರುವವರಿಗೂ ಅಸ್ವಸ್ಥರಿಗೂ ಯಾರಿಗಾದರೂ ಒಂದೇ ಅಲ್ಲವೇ? ಆದ್ದರಿಂದ ವೀರ ಕಂಕಣ ಧಾರಣೆಗೆ ನನಗೆ ಆಣತಿಯನ್ನು ಪ್ರಸಾದಿಸಿ ಎಂದು ದೃಢವಾಗಿ ಹಠದಿಂದ ನುಡಿದನು. ಲಾಭಶ್ರೇಷ್ಠಿಯ ತ್ಯಾಗ ಗರಿಮೆಯನ್ನು ನೋಡಿ ಹಿಗ್ಗಿದ ಆಚಾರ್ಯ ಭಾಸ್ಕರರು ಅವನ ನಿರ್ಣಯವನ್ನು ಪ್ರಶಂಸಿಸಿ ಕೂಡಲೇ 9 ಎಳೆಗಳಿಂದ ಹೊಲಿದ ದಾರವನ್ನು 6 ವಿಳೆಯದೆಲೆ ಅಡಿಕೆಗಳಿಂದ ಕೂಡಿದ ತಾಂಬೂಲದಲ್ಲಿ ಆ ಯುವಕನಿಗೆ ಕೊಟ್ಟರು. ಆಗ ವಾಸವಿ ಕನ್ನಿಕೆಯು ಎದ್ದು ನಿಂತು, ಪೂಜ್ಯರಾದ ಗುರು ಬಾಲವೃದ್ಧರೇ, ಈ ಯುವಕನು ತನ್ನ ವಂಶಕ್ಕೆ ಒಬ್ಬನೇ ಇರುವನು. ಈತನು ಸಮಸ್ತ ವೈಶ್ಯಕುಲ ಗೋತ್ರ ಧರ್ಮ ರಕ್ಷಣೆಗೆ ಪ್ರಾಣಗಳನ್ನು ಬಲಿದಾನ ಮಾಡಲು ಸಂಸಿದ್ಧನಾಗಿರುವನು. ಸಂತಾನಹೀನನಾದ ಇವನಿಗೂ ಕೂಡ ಉತ್ತಮಗತಿ ಪ್ರಾಪ್ತಿಯಾಗಬೇಕು. ಆದ್ದರಿಂದ ಇನ್ನು ಮುಂದೆ ಲೆಕ್ಕ ಮಾಡುವಾಗ, ಅಳೆಯುವಾಗ, ದಾನ ಮೊದಲಾದ ಸಮಸ್ತ ಕಾರ್ಯಗಳನ್ನು ಆಚರಿಸುವ ಸಮಯದಲ್ಲಿ ವೈಶ್ಯರು ತ್ಯಾಗಶೀಲನಾದ ಈ ಯುವಕನ ನಾಮವನ್ನು ಮೊಟ್ಟಮೊದಲು ಸ್ಮರಿಸಿ ಅವರು ಸಂಪಾದಿಸುವ ಪುಣ್ಯ ಫಲಗಳಲ್ಲಿ ಸ್ವಲ್ಪವನ್ನು ಈತನಿಗೆ ಕೂಡ ಸೇರುವಂತೆ ದಾನಾದಿಗಳನ್ನು ನೀಡಬೇಕು ಎಂದು ಅಲ್ಲಿದ್ದವರಿಗೆ ಸೂಚಿಸಿದಳು. ಕೂಡಲೇ ಕುಸುಮ ಶ್ರೇಷ್ಠಿ ಎದ್ದು ನಿಂತು, ವಾಸವಿ ಕನ್ನಿಕೆಯು ಹೇಳಿದ ಈ ವಿಧಾನವು ಇನ್ನು ಮುಂದೆ ಸಕಲ ವೈಶ್ಯ ಜಾತಿಗೆ ಕುಲಾಚಾರವಾಗಿ ಪ್ರಕಾಶಿಸುವುದು. ಇನ್ನು ಆರ್ಯ ವೈಶ್ಯರು ಆಚರಿಸುವ ದಾನ ವಿಕ್ರಯ ಗಣನಾದಿ ಸಮಸ್ತ ಕಾರ್ಯಗಳಲ್ಲಿ ಮೊದಲು ಲಾಭ ಎಂದು ಉಚ್ಚರಿಸಿ ಆ ಮೊದಲ ಕರ್ಮಗಳ ಪುಣ್ಯ ಫಲವನ್ನು ಲಾಭ ಶ್ರೇಷ್ಠಿಗೆ ಸಮರ್ಪಿಸಿರಿ ಎಂದು ಕಟ್ಟುಪಾಡು ಮಾಡಿದನು. ಸಕಲ ವೈಶ್ಯರು ಅತ್ಯುತ್ಸಾಹಪರವಾಗಿ ತಮ್ಮ ಅಂಗೀಕಾರವನ್ನು ಪ್ರಕಟಿಸಿದರು. ವಾಸವಿ ಕನ್ನಿಕೆಯು ವೈಶ್ಯರ ಅಗ್ನಿ ಪ್ರವೇಶಕ್ಕೆ ಅರ್ಹತೆಗಳನ್ನು ನಿರ್ಣಯಿಸುವುದು. ಆ ಸಮಯದಲ್ಲಿ ಎಲ್ಲ ಆರ್ಯ ವೈಶ್ಯರಲ್ಲಿ ಉತ್ಸಾಹವು ಹೊಮ್ಮತೊಡಗಿತು. 102 ಗೋತ್ರಗಳಲ್ಲಿಯ ಆಬಾಲ ವೃದ್ಧರೆಲ್ಲರೂ ತಮ್ಮ ಪ್ರಾಣಗಳನ್ನು ತ್ರೀಕರಿಸಿ ಅಗ್ನಿ ಪ್ರವೇಶ ಮಾಡುವುದಕ್ಕೆ ನಿಶ್ಚಯಿಸಿಕೊಂಡು, ಅಗ್ನಿಯಲ್ಲಿ ನಾನು ಮೊದಲು ಪ್ರವೇಶಿಸುವನು,
ತಾನು ಮೊದಲು ಪ್ರವೇಶಿಸುವನು ಎಂದು ಅಬ್ಬರ ಮಾಡಿದರು. ಆಗ ವಾಸವಿ ಕನ್ನಿಕೆಯು ಅವರನ್ನೆಲ್ಲ ಶಾಂತಗೊಳಿಸಿ ಮೃದು ಮಧುರ ವಚನಗಳಿಂದ, ಎಲೆ ಮಹಾವೈಶ್ಯರೇ, ನೀವು ಆವೇಶದಿಂದ ಸಾಹಸ ಮಾಡಕೂಡದು. ನಿರಂಕುಶರಾದ ದುಷ್ಟತ್ವವನ್ನು ತ್ಯಾಗ ಅಹಿಂಸೆಗಳ ಪ್ರಭಾವದಿಂದ ನಾಶಗೊಳಿಸಬೇಕೆಂದು ಸಂಕಲ್ಪದಿಂದ ಮಾತ್ರವೇ ನಾವೀ ಅದ್ಭುತವಾದ ಆತ್ಮತ್ಯಾಗ ಮಹೋದ್ಯಮವನ್ನು ಕೈ ಹಿಡಿದಿರುವೆ ಹೊರತು ವಂಶನಾಶಕ್ಕಾಗಿ ಅಲ್ಲ. ಮಕ್ಕಳು, ಬಂಧುಗಳು ಮೊದಲಾದವರೆಲ್ಲ ಅಗ್ನಿಕುಂಡದಲ್ಲಿ ಬಿದ್ದರೆ ಕುಲವೆಲ್ಲ ನಶಿಸಿ ಹೋಗುವುದು. ಆದ್ದರಿಂದ ನೀವು ಮಾಡಬೇಕಾದ ಕಾರ್ಯವನ್ನು ನಾನೀಗ ನಿಮಗೆ ವಿವರಿಸುವೆನು. ಹೇ ವೈಶೋತ್ತಮರೇ, ಬಹುವಿಧ ಗೋತ್ರಗಳಲ್ಲಿ ಹುಟ್ಟಿ ಮಿತ್ರ ಕಳತ್ರಾದಿಗಳೊಡಗೂಡಿ ಧರ್ಮ ರಕ್ಷಣೆಗಾಗಿ ಸೊಂಟ ಕಟ್ಟಿ ಪೂಜ್ಯರಾಗಿ 1000 ಸಂಖ್ಯೆಯಲ್ಲಿ ರಾಜಿಸುತ್ತಿರುವ ನಿಮ್ಮಲ್ಲಿ ಯಾರಿಗೆ ನಗರೇಶ್ವರ ಸ್ವಾಮಿಯ ವಿಮಾನವು ಮತ್ತು ತದಿತರ ಗೋಪುರ ಕಳಶಗಳು ಕೋಟಿ ಸೂರ್ಯಕಾಂತಿರು ಪ್ರಕಾಶಿಸುತ್ತಾ ಕಾಣಿಸುವುದು, ಅಂಥ ಪುಣ್ಯಶೀಲರು ಸಂತಾನವಂತರೂ ಆದ ವೃದ್ಧ ದಂಪತಿಗಳು ಗೋತ್ರಕ್ಕೆ ಓರ್ವ ದಂಪತಿಗಳಂತೆ ಮಾತ್ರವೇ ನನ್ನೊಡಗೂಡಿ ಅಗ್ನಿ ಪ್ರವೇಶವನ್ನು ಮಾಡಬೇಕು. ಮಿಕ್ಕಿಯವರನ್ಯಾರೂ ಆತ್ಮಾರ್ಪಣೆಗೆ ಸಿದ್ಧರಾಗಕೂಡದು. ಇದು ದೇವಿ ಆಣತಿ ಎಂದು ಆದೇಶಿಸಿದಳು. ಆ ವಾಸವಿ ದೇವಿಯ ನುಡಿಗಳನ್ನು ಕೇಳಿದ ವೈಶ್ಯರೆಲ್ಲ ಮಂತ್ರಮುಗ್ಧರಂತೆ ಆಕೆಯ ಆಣತಿಯನ್ನು ಶಿರಶಃ ಶಾಂತರಾದರು. ಅನಂತರ ದೇವಿ ಆಣತಿಯನ್ನು ಅನುಸರಿಸಿ ವಿಮಾನ ಗೋಪುರ ಕಲಶಗಳ ಅದ್ಭುತ ದಿವ್ಯ ದರ್ಶನ ಪಡೆದ 102 ಗೋತ್ರಗಳ ಪುಣ್ಯ ದಂಪತಿಗಳು ತಮ್ಮ ಪುತ್ರರಾದ ಬಾಲ ನಗರರನ್ನು ಕರೆದು ಅವರಿಗೆ ಅನೇಕ ವಿಧಗಳಲ್ಲಿ ಆಶೀರ್ವದಿಸಿ, ಹೇ ಸುಕುಮಾರರಿರ, ನೀವು ಗೌರಿ ನಗರೇಶ್ವರರ ಕೃಪೆಯಿಂದ, ಕೋನ ಕಮಲಾ ಜನಾರ್ದನರ ದಯೆಯಿಂದ, ಬ್ರಹ್ಮಾಂಶ ಸಂಭೂತರಾದ ಗುರು ಭಾಸ್ಕರಾಚಾರ್ಯರ ಆದೇಶಾನುವರ್ತಿಗಳಾಗಿ ನಮ್ಮ ಕುಲ ದೇವತೆಯಾದ ವಿಂಧ್ಯವಾಸಿನಿ ದೇವಿ ರಕ್ಷಣೆಯಲ್ಲಿ ಪುತ್ರ ಪೌತ್ರಾಭಿವೃದ್ಧಿ ಹೊಂದಿ ಆಯುರಾರೋಗ್ಯಗಳಿಂದ ಪರಿಪೂರ್ಣ ಭೋಗ ಭಾಗ್ಯಗಳಿಂದ ತುಂಬಿರುತ್ತ ಬಹುಕಾಲ ಬಾಳಿ ಬೆಳಗಿ ನಿಮ್ಮೆಲ್ಲರಿಗೂ ವಿದ್ಯಾ ವಿನಯ ಸಂಪತ್ತುಗಳು ಮೈಗೂಡಲಿ. ಸ್ವಕುಲ ಧರ್ಮಾಚರ ಪರರಾಗಿ ಸರ್ವ ಮತ ಸಾಮರಸ್ಯದಿಂದ ಆದರ್ಶಪ್ರಾಯವಾದ ಐಕಮತ್ಯದಿಂದ ವಿರಾಜಿಸುವಂತಾಗಿರಿ. ನಿರಂತರವೂ ಗುರುವು ಆಣತಿಯನ್ನು ಅನುಸರಿಸಿ ಬಾಳುತ್ತಾ ಧನ್ಯ ಜೀವಿಗಳಾಗಿರಿ. ಆರ್ಯ ವೈಶ್ಯ ವಂಶದ ಕೀರ್ತಿಯನ್ನು ಅಖಿಲ ಪ್ರಪಂಚದಲ್ಲಿ ಅತ್ಯುನ್ನತ ಪಥಗಳಲ್ಲಿ ರಾರಾಜಿಸುವಂತೆ ಮಾಡಿರಿ ಎಂದು ಉಪದೇಶಿಸಿದರು. 102 ಗೋತ್ರಗಳ ಆರ್ಯ ವೈಶ್ಯರಿಗೆ ಸಂಕೇತ ನಾಮಗಳ ಏರ್ಪಾಟು. ಅನಂತರ ಭಾಸ್ಕರಾಚಾರ್ಯರು ತ್ಯಾಗಧನರಾದ ವೈಶ್ಯ ದಂಪತಿಗಳನ್ನು ನೋಡಿ, ಹೇ ವೈಶ್ಯ ರತ್ನಗಳಿರ, ನಿಮಗೀಗ ಅತೀವ ಮುಖ್ಯವಾದ ಕೆಲವು ವಿಷಯಗಳನ್ನು ಹೇಳುತ್ತಿರುವೆ, ಸಾವಧಾನವಾಗಿ ಕೇಳಿರಿ. 714 ಗೋತ್ರಗಳೊಡನೆ ಮಹಾಸಂಘವಾಗಿ ಬೆಳಗುತ್ತಿದ್ದ ಆರ್ಯವೈಶ್ಯರು ಈಗ 2 ವಿಭಾಗಗಳಾಗಿ ವಿಭಜನೆಯಾಗಿ ಬಿಟ್ಟಿರುವರಲ್ಲವೇ? 612 ಗೋತ್ರಗಳವರು ಅವರ ಪರಾಕೃತ ದುಷ್ಕರ್ಮ ಪ್ರಭಾವದಿಂದ ವಾಸವಿ ಕನ್ಯಕೆಯ ಉಪದೇಶಗಳನ್ನು ಪಾಲಿಸದೆ ತ್ಯಾಗದ ಅನಂತ ಮಹತ್ವವನ್ನು ಗ್ರಹಿಸಲಾಗಿದೆ. ನಿಮ್ಮ 102 ಗೋತ್ರದವರೊಡನೆ ಸಂಬಂಧಗಳನ್ನು ಕಡಿದುಕೊಂಡು ಹೊರಟು ಹೋದರು. ಅಂಥವರಿಂದ ಮಹಾತ್ಮರಾದ ಪುಣ್ಯಶೀಲರಾದ ನಿಮ್ಮನ್ನು ಬೇರೆಯಾಗಿ ಗುರುತಿಸಬೇಕಾಗುವುದು. ಆದ್ದರಿಂದ ನಿಮಗೆ ಋಷಿ ಗೋತ್ರಗಳೊಡನೆ ಮರ್ಮವಾದ ಸಂಕೇತ ನಾಮಗಳನ್ನು ಕೂಡ ಏರ್ಪಡಿಸುತ್ತಿರುವೆ. ಈ ಸಂಕೇತ ನಾಮಗಳು ಪ್ರಾಕೃತ ಗೋತ್ರಗಳೆನಿಸುವವು. ಪ್ರಸ್ತುತ ಕ್ಷತ್ರಿಯ ಪಾಲಕರಿಗೂ ನಮಗೂ ಸಂಭವಿಸಿರುವ ವಿರೋಧ ಕಾರಣದಿಂದಲೂ ನಮ್ಮಿಂದ ಕಡಿದು ಹೋದ 612 ಗೋತ್ರಗಳ ವೈಶ್ಯರಲ್ಲಿ ನಮ್ಮ ಬಗ್ಗೆ ಉಂಟಾಗಿರುವ ವೈಷಮ್ಯ ಭಾವದ ಕಾರಣದಿಂದಲೂ ಪ್ರಾಪ್ತವಾಗಲಿರುವ ಪ್ರಮಾದಗಳಿಂದಲೂ ಕ್ಷುದ್ರ ವಿದ್ಯಾ ಪ್ರಯೋಗಗಳಿಂದಲೂ ರಕ್ಷಣೆಯನ್ನು ಕಲ್ಪಿಸಿಕೊಳ್ಳಲು ನೀವು ತಾತ್ಕಾಲಿಕವಾಗಿ ಸ್ವಲ್ಪ ಕಾಲಯ ಋಷಿ ಗೋತ್ರಗಳನ್ನು ಹೇಳಿಕೊಳ್ಳದೆ ಸಂಕೇತ ನಾಮಗಳಿಂದಲೇ ಗೋತ್ರಗಳನ್ನು ಹೇಳಿಕೊಳ್ಳಿರಿ. ನೀವು ಆಚರಿಸುವ ವೇದೋಕ್ತ ಕರ್ಮಗಳ ಬದಲು ಅತ್ಯವಸರ ಪರಿಸ್ಥಿತಿಗಳಲ್ಲಿ ಆಚರಣೆ ಯೋಗ್ಯವಾದ ಪುರಾಣೋಕ್ತ ಕರ್ಮಗಳಿಗೂ ಕೂಡ
ಈಗ ನಿಮಗಾಗಿ ಏರ್ಪಡಿಸಲ್ಪಟ್ಟಿವೆ. ಈ ಏರ್ಪಾಟುಗಳೆಲ್ಲ ವಿಪತ್ಕರ ಪರಿಸ್ಥಿತಿಗಳಲ್ಲಿ ಮಾಡಬೇಕಾದ ತಾತ್ಕಾಲಿಕ ಏರ್ಪಾಡುಗಳೆಂದು ಗುರುತಿಸಿರಿ. ಪೂರ್ವದಲ್ಲಿ ಗೋಕರ್ಣ ವಿವರಗಳಿಂದ ಹೊರಟ ನಿಮ್ಮ ಪೂರ್ವಜರ ನಾಮಗಳನ್ನು ಆಧಾರವಾಗಿ ಮಾಡಿಕೊಂಡು ನಿಮ್ಮ ಪ್ರಾಕೃತ ಗೋತ್ರಗಳು ಅಥವಾ ಸಂಕೇತ ನಾಮಗಳು ರೂಪುಗೊಂಡಿವೆ. ಆದ್ದರಿಂದ ಅವು ಪ್ರಾಕೃತಗಳಾದರೂ ಪಾವನವೆಂದೇ ಭಾವಿಸಬೇಕು. ಆದರೆ ಅವುಗಳನ್ನು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಹೇಳಿಕೊಳ್ಳಬೇಕು. ಶ್ರೌತ್ರ ಸ್ಮರ್ತಾದಿ ವೈದಿಕ ಸಂಸ್ಕಾರ ಕರ್ಮಗಳಲ್ಲಿಯೂ ಪೂಜಾದಿ ಸಂದರ್ಭಗಳಲ್ಲಿಯೂ ಋಷಿ ಗೋತ್ರಗಳನ್ನೇ ಹೇಳಿಕೊಳ್ಳಬೇಕು. ಈಗ ಇಲ್ಲಿ ನಿಮ್ಮ ಋಷಿ ಗೋತ್ರಗಳನ್ನು ಹೇಳಿಕೊಳ್ಳಬೇಕು. ಈಗ ಇಲ್ಲಿ ನಿಮ್ಮ ಋಷಿ ಗೋತ್ರಗಳನ್ನು, ಅವುಗಳ ಸಂಕೇತ ನಾಮಗಳನ್ನು, ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳನ್ನು ಸವಿವರಾಗಿ ತಿಳಿಸಿಕೊಡುತ್ತಿರುವೆ. ಸಾವಧಾನದಿಂದ ಆಲಿಸಿರಿ. ಹೇ ವೈಶ್ಯೋತ್ತಮರೇ, 1. ಅಗತ್ಸ್ಯ ಗೋತ್ರಜರಿಗೆ ಅನುಪಾಲ, ಅನುಪಕುಲ ಇವು ಸಂಕೇತ ನಾಮಗಳು. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಅಭಿರಾಮಾಂಬ, ರಾಮಚಂದ್ರಾದ್ಯ. 2. ಆಚ್ಛಾಯನಸ ಗೋತ್ರಜರಿಗೆ ಅಗ್ರಮೂಲ, ಅರ್ಘ್ಯಮಾಲ, ಅಮಲ ಎಂಬಿವು ಸಂಕೇತ ನಾಮಗಳು. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜಮುಖ, ರಾಜಾರ್ಯ. 3. ಆತ್ರೇಯಸ ಗೋತ್ರಜರಿಗೆ ಅರಶಿಷ್ಠ, ಅರಸ, ಅರಿಶಿಟ್ಲ, ಇಲಿಶಿಷ್ಠ, ಹರಿಶಿಷ್ಠ ಎಂಬಿವು ಸಂಕೇತ ನಾಮಗಳು. ಆತ್ಮಾರ್ಪಣೆ ಮಾಡಿಕೊಳ್ಳಬೇಕಾದವರು ಬ್ರಹ್ಮಾಂಬ, ಬಾಲಾರ್ಯ. 4. ಉಗ್ರಸೇನಸ ಗೋತ್ರಜರಿಗೆ ಸಂಕೇತ ನಾಮಗಳು ಕುಮಾರಶಿಷ್ಠ, ಕುಮಾರಶಿಷ್ಠ, ಕುಮಾರಿಶೆಟ್ಲ, ಉಗ್ರಶಿಲ. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜ್ಯಲಕ್ಷ್ಮಿ, ದ್ರವಿಣರಾಜು. 5. ಔಚಿಧ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಯನಸ, ಯಾನಸಖಿ. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಪುಷ್ಪಾಂಜಲಿ, ಭುವನಾಧಿಪ. 6. ಉತ್ತಮೌಜಸ ಗೋತ್ರಜರಿಗೆ ಸಂಕೇತ ನಾಮಗಳು ಉತಕಾಲ, ಉತ್ತಮ, ಉತಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಕೀರ್ತಿಕಾಂತ, ಉತ್ಪಲಾಕ್ಷ್ಯ. 7. ಉತ್ಕೃಷ್ಟ ಸಗೋತ್ರಜರಿಗೆ ಸಂಕೇತ ನಾಮಗಳು ಕನ್ಯಾ, ಕ್ರಾನು. ಅಗ್ನಿ ಪ್ರವೇಶ ಮಾಡಬೇಕಾದವರು ಸಮದರ್ಶಿನಿ, ಸೋಮದ. 8. ಋಷ್ಯಶೃಂಗ ಗೋತ್ರಜರಿಗೆ ಸಂಕೇತ ನಾಮಗಳು ಅನಂತ, ಸೋಮದ. ಆತ್ಮಾರ್ಪಣೆ ಮಾಡಬೇಕಾದವರು ಭೀಮಾಂಬ, ಪೃಥ್ವೀಶ. 9. ಕಪಿಲಸ ಗೋತ್ರಜರಿಗೆ ಸಂಕೇತ ನಾಮಗಳು ಮಂಡ, ಮಂದ. ಆತ್ಮಾರ್ಪಣ ಮಾಡಬೇಕಾದವರು ಪಲ್ಲವಾಂಬ, ಪಾಲಾಹ್ವಯ. 10. ಕಪೀತಸ ಗೋತ್ರಜರಿಗೆ ಸಂಕೇತ ನಾಮಗಳು ವೆಂಕೋಲ, ವೆಂಕಾಲ, ವೆಂಕಾಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ರಾಗಮಂಜರಿ, ರಾಗಾಖ್ಯ. 11. ಕಣ್ವಸ ಗೋತ್ರಜರಿಗೆ ಸಂಕೇತ ನಾಮಗಳು ಕಾಟು, ಕೋಟ, ಕರ್ನಾಟ, ಕಮಟ, ಕರುಟ, ಕಟಾಂಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಿತ್ರಭಾಷಿಣಿ, ಚಿತ್ರಶುಭಗ. 12. ಕಾಶ್ಯಪಸ ಗೋತ್ರಜರಿಗೆ ಸಂಕೇತ ನಾಮಗಳು ಗಣಮುಖಿ, ಗಣಪ, ಗಣವಕ್ತ್ರ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ನಾರೀಮಣಿ, ನಾಗಾಖ್ಯ. 13. ಕೃಷ್ಣಸ ಗೋತ್ರಜರಿಗೆ ಸಂಕೇತ ನಾಮಗಳು ಧನದ, ಧೇನು, ಧನ. ಅಗ್ನಿ ಪ್ರವೇಶ ಮಾಡಬೇಕಾದವರು ಅಮೃತ ಭಾಷಿಣಿ, ಗೌತಮ. 14. ಕೌತ್ಸ ಅಥವಾ ಕುತ್ಸಸ ಗೋತ್ರಜರಿಗೆ ಸಂಕೇತ ನಾಮಗಳು ಇಕ್ಷ್ವಾಕು, ಕದಂಬ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ಧನಲಕ್ಷ್ಮಿ, ಧನದ. 15. ಕೌಶಿಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಕರಕಪಾಲ, ಕರಪಾಲ, ಕನಕಪಾಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರ್ಮಾಂಬ, ಉತ್ತಮಾಹ್ವಯ. 16. ಕಂದರ್ಪಸ ಗೋತ್ರಜರಿಗೆ ಸಂಕೇತ ನಾಮಗಳು ಚರ, ಚೇಗುಡ್ಡ, ಚೇಗೊಳ್ಳ. ಮನಚೇರುಕೊಳ್ಳ, ಶ್ರೇಷ್ಠ ಕುಂಡಲ, ಚೇಗೊಂಡ. ಆತ್ಮಾರ್ಪಣೆ ಮಾಡಬೇಕಾದವರು ಬಾಲಾಮಣಿ, ಬಲದೇವ. 17. ಕೌಂಡಿನ್ಯಸ ಗೋತ್ರಜರಿಗೆ
ಸಂಕೇತ ನಾಮಗಳು ಘನಶ್ರೀಲ, ಘನಲೋಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರುಕ್ಮವತಿ, ಪಾವನಶ್ರೇಷ್ಠಿ. 18 ಕೌಂತೇಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಕಾಮಶಿಷ್ಠ, ಕಾಮಿಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರಮುಖ, ಪೂತಾತ್ಮ. 19 ಗಾರ್ಗ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಪ್ರಹಿಣಿ, ಪ್ರಹೀಣು, ಪೈಡಿ, ಪ್ರಹಣಶೀಲ, ಪಮಿಡಿ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ಪಲ್ಲವಾಂಬ, ಮಲ್ಲಾಖ್ಯ. 20 ಗೃತ್ಸ್ನ ಮದಸ ಗೋತ್ರಜರಿಗೆ ಸಂಕೇತ ನಾಮಗಳು ಇನುಪ, ಇಶುವ. ಆತ್ಮಾರ್ಪಣ ಮಾಡಬೇಕಾದವರು ವಿಚಕ್ಷಣಾಂಗಿ, ದಕ್ಷಿಣಾಹ್ವಯ. 21 ಗೌತಮಸ ಗೋತ್ರಜರಿಗೆ ಸಂಕೇತ ನಾಮಗಳು ಗ್ರಂಥಿಶಿಲ, ಗಂಧಶೀಲ. ಆತ್ಮಾರ್ಪಣೆ ಮಾಡಬೇಕಾದವರು ಜಾಹ್ನವಿ, ಜಮದಗ್ನಿ. 22 ಗೋಪಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಇಂಚು, ಇಂಚುಪಾಹ್ವಯ, ಗೋಪ, ಗೋಂಟು, ಗೋಟು, ಗುಂಟ, ಗೋರಂಟ, ಘೋಟಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರರೇಖಾ, ಶೃಂಗ. 23 ಚಕ್ರಪಾಣೀಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಕ್ರಮೂಲ, ಚಕ್ರಮೂಲಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಳಾವತಿ, ಚಂದ್ರಾಖ್ಯ. ಚಾಮರ್ಷಣಸ ಗೋತ್ರಜರಿಗೆ 24 ಸಂಕೇತ ನಾಮಗಳು ಪೆದ್ದ ಶ್ರೇಷ್ಠ, ಪೆದ್ದಿಶಿಷ್ಠ, ಬುಧಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ನೀಡಾಂಬ, ನಂದಾಖ್ಯ. 25 ಜಡ ಭರತಸದ ಗೋತ್ರಜರಿಗೆ ಸಂಕೇತ ನಾಮಗಳು ದೂರಶಿಷ್ಠ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪಲ್ಲವ ಪಾಣಿ, ವಲ್ಲಭ. 26 ಜತುನಡ್ನಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಂದ್ರಮೂಲ, ಚಂದ್ರ, ಚಂದ್ರಶಿಷ್ಠ, ಚಂದ್ರಮಾಲಾಖ್ಯ, ಚಂದ, ಚಂದ್ರಕಾಹ್ವಯ. ಆತ್ಮಾರ್ಪಣೆ ಮಾಡಬೇಕಾದವರು ಅನುಮಿತ, ಅನಂತ. 27 ಜಾಭ್ರಿ ಅಥವಾ ಜಾಭ್ರೇಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಚನಶಿಷ್ಠ, ಚನಿಶೆಟ್ಲ, ಚಿನ್ನಶಿಷ್ಠ, ಶಿನಿಶೆಟ್ಲ, ಶನಿಶೆಟ್ಲ, ಚನ್ನಿಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ತಾರಕಾಂಬ, ವಾಮನ. ಜರತ್ಕಾರಸ ಗೋತ್ರಜರಿಗೆ ಸಂಕೇತ ನಾಮಗಳು ಚನ್ನ, ಜಾನ, ಜುನು, ಜನಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿಮಲಾದೇವಿ, ಕಂಪಿಣ. ಜಾಬಾಲಿಸ 29 ಜಾಬಾಲಿಸ ಗೋತ್ರಜರಿಗೆ ಸಂಕೇತ ನಾಮಗಳು ಸೂರ್ಯಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ಅಭಿನವಾಂಬ, ಅಮಲ. 30 ಜೀವಂತಿಸ ಗೋತ್ರಜರಿಗೆ ಸಂಕೇತ ನಾಮಗಳು ಭೂಮಶಿಷ್ಠ, ಭ್ರೂಮಶಿಷ್ಠ, ಭೂತಿಲಾಶಿಷ್ಠ, ವೃದ್ಧಿ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕನಕಾಂಗಿ, ಕುಮುದಾರಿಯ. 31 ಜಾಂಬಸೂದನಸ ಗೋತ್ರಜರಿಗೆ ಸಂಕೇತ ನಾಮಗಳು ತ್ರಿಮೂಲ. ಆತ್ಮಾರ್ಪಣೆ ಮಾಡಬೇಕಾದವರು ಪೋತಾಂಬ, ಭೋಗಾಖ್ಯ. 32 ತರುಣಸ ಗೋತ್ರಜರಿಗೆ ಸಂಕೇತ ನಾಮಗಳು ತ್ರಿವಿಕ್ರಮಶಿಷ್ಠ, ತ್ರಿವಿಕ್ರಮ. ಅಗ್ನಿ ಪ್ರವೇಶ ಮಾಡಬೇಕಾದವರು ಇಂದುಮುಖ, ಇಂದಾಖ್ಯ. 33 ತಿತ್ತಿರಸ ಗೋತ್ರಜರಿಗೆ ಸಂಕೇತ ನಾಮಗಳು ಭ್ರಮದ, ಭ್ರಮರ, ಭ್ರವದ, ಬ್ರಹ್ಮಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಕಮಲಾದೇವಿ, ಗಜಸತ್ವ. 34 ತ್ರೈತ್ರೇಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಿದುರುಬಿಳ್ಳ, ಚಿದುರುಪೇಳ್ಯ, ಚಿದ್ರೂಪ, ಚಿದುಬಿಳ್ಳ, ಚತುರಪೇಳ್ಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ಭ್ರಮರಾಂಬ, ದಂತಗುಪ್ತ. 35 ತ್ರಿಜಟಸ ಗೋತ್ರಜರಿಗೆ ಸಂಕೇತ ನಾಮಗಳು ಉಚಿರಿ, ಉಪರ, ಉಪ್ಪಾಲ, ಉನರಿ, ಉಸೀರ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂಚಲಾಕ್ಷಿ, ಪಾವನ. 36 ದಾಲ್ಭ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಘಟುನಶಿಷ್ಠ, ಫಲನಮಶಿಷ್ಠ, ಪಟಿನ, ಫಲಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಮಂಜುವಾಣಿ, ಸುಂದರ. 37 ದೂರ್ವಾಸ ಗೋತ್ರಜರಿಗೆ ಸಂಕೇತ ನಾಮಗಳು ದಿದಶ, ದಿನನ, ದೆಂತಾಕುಲ, ದಂತ, ದಾಂತ. ಆತ್ಮಾರ್ಪಣೆ ಮಾಡಬೇಕಾದವರು ಆರ್ಯಾಂಬ, ಮಲ್ಲಾಖ್ಯ.
38 ದೇವರಾತಸ ಗೋತ್ರಜರಿಗೆ ಸಂಕೇತ ನಾಮಗಳು ಹಿರರಾಶಿ, ಹಿರಾಕುಲ, ಹಾರೀತ, ಹೀರರಾಜು. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಂದರದನ, ಗೋವಿಂದ. 39 ದೇವವಲ್ಕ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ದೇಶಿಷ್ಟ, ದೇವಶೆಟ್ಲ, ದೈವಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಅಬ್ಜ್ವಮುಖಿ, ಜಮದಗ್ನಿ. 40 ನಾರದಸ ಗೋತ್ರಜರಿಗೆ ಸಂಕೇತ ನಾಮಗಳು ಪಾಲಕುಲ, ಪಾಲಕ, ಪಾಲಕ್ರಪಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಕಮಲಾಕ್ಷಿ, ಸಮದಾಖ್ಯ. 41 ನೇತ್ರಪಾದಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಂದೋಗು, ಚೆಂದೋಗುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರಣೀದೇವಿ, ಕುಮಾರಶ್ರೇಷ್ಠಿ. 42 ಪಲ್ಲವಸ ಗೋತ್ರಜರಿಗೆ ಸಂಕೇತ ನಾಮಗಳು ಗಣಪ, ಘಂಟಕಾಹ್ವಯ, ಘಂಟಾಶುಲ, ಘಂಟಸ್ಥೂಲ. ಆತ್ಮಾರ್ಪಣೆ ಮಾಡಬೇಕಾದವರು ಧನಲಕ್ಷ್ಮಿ, ದನದ ಗುಪ್ತ. 43 ಪರಸ್ಪರಾಣಾಯಸ ಗೋತ್ರಜರಿಗೆ ಸಂಕೇತ ನಾಮಗಳು ತುವ್ವಿಶಿಷ್ಟ, ಶ್ರೀಪುಂಶಿಕ, ಪಾಲಸ್ಥ್ಯ, ಪಾಲಶ್ಚ ಶ್ರೀಪುಂಶ. ಆತ್ಮಾರ್ಪಣೆ ಮಾಡಬೇಕಾದವರು ಹಲ್ಲಕಾಂಬ, ಪಾರ್ಥಿವಾರ್ಯ. 44 ಪವಿತ್ರ ಪಾಣಿಸ ಗೋತ್ರಜರಿಗೆ ಸಂಕೇತ ನಾಮಗಳು ದಯಶಿಷ್ಟ, ದಶಿಷ್ಟ, ದೈಶೆಟ್ಟಿ, ದೈಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಲೋಲಾಂಬ, ಲೋಕಾಹ್ವಯ. 45 ಪಾರಾಶರ್ಯಾಸ ಗೋತ್ರಜರಿಗೆ ಸಂಕೇತ ನಾಮಗಳು ಕಾಮಧೇನು, ಪಡಗಶಿಲ, ಪಾಂಚಾಲ, ಪ್ರಾಣಾಸುಲ, ಪ್ರೌಢಶೀಲ, ಪಾಪಾಲ, ಪಾಂಬಾಲ, ಪ್ರಾಗ್ಭಾಲ, ಪ್ರಾಣು, ಪಾವಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಮಲಾವತಿ, ಗೌರಾಖ್ಯ. 46 ಪ್ರಾಚೀನಸ ಗೋತ್ರಜರಿಗೆ ಸಂಕೇತ ನಾಮಗಳು ವಿಶಿಶಿಷ್ಟ, ವೆನಶಿಷ್ಟ, ವೆನಿಶಿಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೋಹಿನಿ, ಪವಿತ್ರಪಾಣಿ. 47 ಪ್ರಾಭಾತಸ ಗೋತ್ರಜರಿಗೆ ಸಂಕೇತ ನಾಮಗಳು ಉದ್ವಾಹ, ರವಿಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಸುಮಾಂಬ, ಕುಸುಮಶ್ರೇಷ್ಠಿ. 48 ಪೂತಿ ಮಾಶಸ ಗೋತ್ರಜರಿಗೆ ಸಂಕೇತ ನಾಮಗಳು ತೋಟ, ತುಳಸಿ, ತುರ್ಯಾಟ, ತುಲಿಶೆಟ್ಲ, ತುನಿಶೆಟ್ಲ, ತುಲಿಶಿಷ್ಟ, ತುಲಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ತನು ಮಧ್ಯ, ಧೃತಸತ್ವ. ಪೌಲಸ್ಥ್ಯತ ಗೋತ್ರಜರಿಗೆ 49 ಸಂಕೇತ ನಾಮಗಳು ಗೋಶೀಲ, ಉತ್ತಮ ಗೋಶೀಲ, ಪಲ್ಲವ ಗೋಶೀಲ, ಪಟುಗೋಶೀಲ, ಘನಗಶಿಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಬೋಧಿನಿ, ಸಿಂಹಸೇನ. 50 ಪಿಂಗಸ ಗೋತ್ರಜರಿಗೆ ಸಂಕೇತ ನಾಮಗಳು ಅಯನಕುಲ, ಐನಕುಲ, ಅನಯಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸೌದಾಮಿನಿ, ಬಂಭರ. 51 ಪುಂಡರೀಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಅನುಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಚಂದ್ರಕಲಾ, ಚಂದ್ರಮೌಳಿ. 52 ಪೌಂಡ್ರಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಪೋಲಿಶೆಟ್ಟಿ, ಘ್ರೋಲಿಕುಲ, ಪೋಸಿಕಕುಲ, ಪುಂಶಿಮಾಂಶು, ಘ್ರೋಶಿಷ್ಟ, ಪ್ರೋಲೇಖ, ಪ್ರೋಲಿಶಿಷ್ಟ. ಆತ್ಮಾರ್ಪಣ ಮಾಡಬೇಕಾದವರು ಸುದರ್ಶಿನಿ, ಸೌದಾಖ್ಯ. 53 ಬೃಹದಶ್ವಸ ಗೋತ್ರಜರಿಗೆ ಸಂಕೇತ ನಾಮಗಳು ಫೇರಿಸಿಷ್ಟ, ಫೈರುಶಿಷ್ಟ, ಪೇರುಶೆಟ್ಲ, ಪೇರಿಸ್ಪ. ಅಗ್ನಿ ಪ್ರವೇಶ ಮಾಡಬೇಕಾದವರು ಬಾಲಾಂಬ, ಜನಾರ್ದನ. 54 ಬೋಧಾಯನಸ ಗೋತ್ರಜರಿಗೆ ಸಂಕೇತ ನಾಮಗಳು ಬುದ್ಧಿ, ಬುಧನ, ಬುಧಂಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ದಂತವತಿ, ಅಮೃತ. 55 ಭಾರದ್ವಾಜಸ ಗೋತ್ರಜರಿಗೆ ಸಂಕೇತ ನಾಮಗಳು ಬಲಿಶಿಷ್ಟ, ಬಲಶ್ರೇಷ್ಠ, ಬಲಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಸಮಶೀಲ, ಸಕಲಾಖ್ಯ. 56 ಭಾರ್ಗವಸ ಗೋತ್ರಜರಿಗೆ ಸಂಕೇತ ನಾಮಗಳು ಪೃಥ್ವಿಶ್ರೇಷ್ಠ, ಪೃಥ್ವಿಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಿತ್ರರೇಖಾ, ಕುಶಲಾರ್ಯ. 57 ಮರೀಚಿನ ಗೋತ್ರಜರಿಗೆ ಸಂಕೇತ ನಾಮಗಳು ದೀಕ್ಷಮ, ದೀಕ್ಷಮಶಿಷ್ಟ,
ದೀಕ್ಷಮ ಶ್ರೇಷ್ಠ ದೀಕ್ಷಮ ಶಿಷ್ಟಸ. ಆತ್ಮಾರ್ಪಣೆ ಮಾಡಬೇಕಾದವರು ಧನವತಿ ಧರ್ಮಾಖ್ಯ. 58 ಮಾನವಸ ಗೋತ್ರಜರಿಗೆ ಸಂಕೇತ ನಾಮಗಳು ಮನ್ಯು ಮನ್ಯುಸ ಮಾನಸ ಮಾನಾಚ್ಛ ಮನಾಭ. ಅಗ್ನಿ ಪ್ರವೇಶ ಮಾಡಬೇಕಾದವರು ಮಣಿಮಂಜರಿ ಆದಿತ್ಯಗುಪ್ತ. 59 ಮಾರ್ಕಾಂಡೇಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಮೋರು ಮೋರ್ಕಾಲು ಮೋರುಕ ಮೋರುಸ ಮೂರ್ಕುಲ ಮೂರ. ಅಗ್ನಿ ಪ್ರವೇಶ ಮಾಡಬೇಕಾದವರು ಶ್ಯಾಮಲಾಂಬ ಕೃಷ್ಣ. 60 ಮುನಿ ರಾಜಸ ಗೋತ್ರಜರಿಗೆ ಸಂಕೇತ ನಾಮಗಳು ಪದ್ಮಶಿಷ್ಟ ಪದ್ಮಶ್ರೇಷ್ಠ ಪದ್ಮಶಿಷ್ಠಸ ಪದ್ಮಶೆಟ್ಲ ಪದ್ಮಶಿಲ. ಆತ್ಮಾರ್ಪಣ ಮಾಡಬೇಕಾದವರು ಸರಸ್ವತಿ ಸರಸಶ್ರೇಷ್ಠಿ. ಮೈತ್ರೇಯಸ 61 ಮೈತ್ರೇಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಮಿಥನ ಮಧ್ಯಿ ಮಧ್ಯಸ ಮದನ ಮೈತ್ರಿ ಮಶ್ಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಾಳೀವತಂಸ ಕಾಲಕಂಠ. 62 ಮೌದ್ಗಲಸ್ಯ ಗೋತ್ರಜರಿಗೆ ಸಂಕೇತ ನಾಮಗಳು ನಾಭೀಲಕುಲ ನಾಭಿಲಸ ಮುನಿಕುಲ ಚಂದಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೇಧಾಂಬ ಮಾರ್ಕಂಡೇಯ. 63 ಮೌಸಲಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಂದಕುಲ ಚಂದಕ ಚಂಗಾಲ ಚಂದಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಹೇಮರೇಖಾ ಸ್ವರ್ಣರಥ. 64 ಮಂದಪಾಲಸ ಗೋತ್ರಜರಿಗೆ ಸಂಕೇತ ನಾಮಗಳು ವಿನ್ನಸ ವಿನು ವೆನ್ನ. ಆತ್ಮಾರ್ಪಣೆ ಮಾಡಬೇಕಾದವರು ಭಾಮಾಮಣಿ ಭಾಸ್ಕರಾಚಾರ್ಯ. 65 ಮೌಂಜಾಯನಸ ಗೋತ್ರಜರಿಗೆ ಸಂಕೇತ ನಾಮಗಳು ಮೌಂಜಸ ಮುಂಜಿಕ. ಆತ್ಮಾರ್ಪಣ ಮಾಡಬೇಕಾದವರು ಮಣಿಶಲಾಕ ಕಂದರ್ಪ. 66 ಯಾಸ್ಕಸ ಗೋತ್ರಜರಿಗೆ ಸಂಕೇತ ನಾಮಗಳು ವೆಲಿಗೊಳ್ಳ ವ್ಯಾಳ ಕೂಲಸ. ಆತ್ಮಾರ್ಪಣೆ ಮಾಡಬೇಕಾದವರು ಪೃಥ್ವಿದೇವಿ ಪೃಥುನಾಮಗುಪ್ತ. 67 ಯಾಜ್ಞವಲ್ಕ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಅಭಿಮಂಚಿ ಅಭಿಮನ್ಯು ಅಭಿಮುಂಚ. ಆತ್ಮಾರ್ಪಣೆ ಮಾಡಬೇಕಾದವರು ಧನದಾಂಬ ಮೂಲಾರ್ಯ. 68 ವಟುಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಅನುಮರ್ಷಣ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪ್ರೋಲ್ಲಾಸಿನಿ ಪುಣ್ಯ ರಾಶಿಗುಪ್ತ. 69 ವರತಂಸುಸ ಗೋತ್ರಜರಿಗೆ ಸಂಕೇತ ನಾಮಗಳು ಮೂಸಂತ ಮಾಸಂತ ಮಾಶಾಂತ ಮಾಂತ. ಅಗ್ನಿ ಪ್ರವೇಶ ಮಾಡಬೇಕಾದವರು ಬಿಂಬಾಧರಿ ಪೀನವಕ್ಷಾರ್ಯ. 70 ವರುಣಸ ಗೋತ್ರಜರಿಗೆ ಸಂಕೇತ ನಾಮಗಳು ವೆಲಿಶಿಷ್ಟ ವರುಣಶೀಲ ಏಲಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಪಲ್ಲವಾಂಬ ಭೋಗಾಖ್ಯ. 71 ವಶಿಷ್ಠಸ ಗೋತ್ರಜರಿಗೆ ಸಂಕೇತ ನಾಮಗಳು ವಸ್ತಿಸ ವಸ್ತ್ರಕುಲ ವಸ್ತುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಹೇಮಾಂಗಿ ಮತ್ಸ್ಯಧ್ವಚಾರ್ಯ. 72 ವಾವಾ ದೇವಸ ಗೋತ್ರಜರಿಗೆ ಸಂಕೇತ ನಾಮಗಳು ಉಪನ ಉಪಲಾಲ ಉಪಮನ್ಯು ಉಪನಾಹ್ವಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ದೇವಾಂಬ ಭೋಗಾರ್ಯ. 73 ವಾಯುವ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ವೃಂಗಮ ವ್ರಕ್ಕಾಲ ವ್ರಕಶಿಷ್ಟ ವೃಂಗಮೂಲ ವೃಂಗಮ. ಆತ್ಮಾರ್ಪಣೆ ಮಾಡಬೇಕಾದವರು ಭೂಮಾಂಬ ಬ್ರಹ್ಮಾರ್ಯ. 74 ವಾಲ್ಮೀಕಿಸ ಗೋತ್ರಜರಿಗೆ ಸಂಕೇತ ನಾಮಗಳು ಶಾಂತಾಲ ಶಾಂತಿ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿದುರಾಂಬ ಮಾಧವಾರ್ಯ. 75 ವಾಸುದೇವಸ ಗೋತ್ರಜರಿಗೆ ಸಂಕೇತ ನಾಮಗಳು ಭೀಮಶಿಷ್ಟ ಭೀಮಶ್ರೇಷ್ಠ ಭೀಮಶೀಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಇಭಯಾನ ನಾಗಾರ್ಯ. 76 ವ್ಯಾಸಸ ಗೋತ್ರಜರಿಗೆ ಸಂಕೇತ ನಾಮಗಳು ಧನದ ಧನಗುಂಡ ಧನಗು ಧನಿಗುಳ್ಳ ಧನಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಮಂಜುವಾಣಿ ಗುಣ ಪುಂಜಗುಪ್ತ. 77 ವಿಶ್ವಾಮಿತ್ರಸ ಗೋತ್ರಜರಿಗೆ ಸಂಕೇತ ನಾಮಗಳು ವಿಕ್ರಮಶಿಷ್ಟ ವಿಕ್ರಮಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಂಬು ಕಂಠಿ ಕಪಿಲಾರ್ಯ. 78 ವಿಶ್ವಕ್ಸೇನಸ ಗೋತ್ರಜರಿಗೆ ಸಂಕೇತ ನಾಮಗಳು ವಿಪರಿಶಿಷ್ಟ
ಪಿಬರಿಶೆಟ್ಲ ಉಪರಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಸೋಮಪ್ರಭ ಸಿಂಹಧ್ವಜ. 79 ವಿಷ್ಣು ವೃದ್ಧಸ ಗೋತ್ರಜರಿಗೆ ಸಂಕೇತ ನಾಮಗಳು ಪುಷ್ಪಾಲಕುಲ ಪಿಪ್ಪಲಾದಿ ಪೇಸಲ. ಆತ್ಮಾರ್ಪಣೆ ಮಾಡಬೇಕಾದವರು ವಾಸಂತಿಕ ಅರ್ಧನಾರೀಶ. 80 ವೈರೋಹಿತ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ವಸಂತಕುಲ ವಸಂತಕಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪಿಪ್ಪಲಾಂಬ ನಾಗಧ್ವಜ. 81 ಶರಭಂಗಸ ಗೋತ್ರಜರಿಗೆ ಸಂಕೇತ ನಾಮಗಳು ಕ್ರಮಶಿಷ್ಟ ಕಾಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ನೀಲವೇಣಿ ಭಾನುಗುಪ್ತ. 82 ಶಾರಂಗರವಸ ಗೋತ್ರಜರಿಗೆ ಸಂಕೇತ ನಾಮಗಳು ಗೋಂಡಕ ಗುಂಡಕ ಗುಂಡುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕೃಷ್ಣಾಂಬ ನಾಗಾರ್ಯ. 83 ಶುಕ್ಲಸ ಗೋತ್ರಜರಿಗೆ ಸಂಕೇತ ನಾಮಗಳು ಮುಷ್ಟಿ ಶ್ರೀಸಾಳ್ಯ ಶ್ರೀಶಾಲ ಶ್ರೀಕಾಳ ಶಿರಿಸಾಲ ಶಿರಿಪೆಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿನ್ನಮಾಂಬ ವಿಶ್ವನಾಥ. 84 ಶ್ರೀಧರಸ ಗೋತ್ರಜರಿಗೆ ಸಂಕೇತ ನಾಮಗಳು ಶ್ರೀಶಿಷ್ಟ ಶಿರಿಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ನವನೀತಾಂಗಿ ವಿನ್ನಾರ್ಯ. 85 ಶ್ರೀವತ್ಸದ ಗೋತ್ರಜರಿಗೆ ಸಂಕೇತ ನಾಮಗಳು ಶ್ರೀಲಕುಲ ಶ್ರೀರಂಗ ಚಿಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪ್ರಭಾವತಿ ಪ್ರದ್ಯುಮ್ನ. 86 ಶಾಚೇಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಇಲಮಂಚಿ ಯಲಮಂಚಿ ಹೇಲಮಂಚಿ ತುಲಮಂಚಿ. ಆತ್ಮಾರ್ಪಣೆ ಮಾಡಬೇಕಾದವರು ಮೇಧಾಂಬ ವೀರಭದ್ರ. 87 ಶೌನಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಕಮಲಕುಲ ತೃಕಶಿಷ್ಟಕುಲ ಶನಕಾಲಕುಲ ಶೌನಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಗಂಗಾ ಭವಾನಿ ವಿದ್ಯಾಧರ ಗುಪ್ತ. 88 ಶಾಂಡಿಲ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ತುಪ್ಪಾಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪುಷ್ಪದಾಂಬ ವಿದಾರ್ಯ ಗುಪ್ತ. 89 ಸನಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಸಾನ ಸನ್ನಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಂದರಿ ದೇವಿ ಜಿ ಮೂತಾರ್ಯ. 90 ಸನಂದನಸ ಗೋತ್ರಜರಿಗೆ ಸಂಕೇತ ನಾಮಗಳು ಸೋಮಶಿಷ್ಟ ಸಂಶಿಕ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಉತ್ಪಲಾಕ್ಷಿ ಪಂಡಿತಾರ್ಯ. 91 ಸನತ್ ಕುಮಾರಸ ಗೋತ್ರಜರಿಗೆ ಸಂಕೇತ ನಾಮಗಳು ಢಂಕಾರಕುಲ ಢಂಕಾರಕುಲ ಮುದ್ದುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರಾಜಮುಖಿ ರಾಜೇಶ್ವರ. 92 ಸೌವರ್ಣಸ ಗೋತ್ರಜರಿಗೆ ಸಂಕೇತ ನಾಮಗಳು ಸೂಸಾಳ್ಯ ಸಕಾಳ್ಯ ಸೋಷುಳ್ಳ ಶುಶಾಲ. ಆತ್ಮಾರ್ಪಣ ಮಾಡಬೇಕಾದವರು ಲೀಲಾವತಿ ಜನಾರ್ದನ ಗುಪ್ತ. 93 ಸಂವರ್ತಕಸ ಗೋತ್ರಜರಿಗೆ ಸಂಕೇತ ನಾಮಗಳು ರೆಂಟಕುಲ ರೆಂಟಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪದ್ಮಗಂಧಿ ಬಾಲಭಾನುಗುಪ್ತ. 94 ಸತ್ಯವ್ರತಸ ಸತ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಿಂತಕ ಚಿಂತ್ಯ ಚಿಂತಮ ಚಿಂತಶಿಷ್ಟ ಚಿಂತಾಲ ಅಂದಿರ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಿತ್ರಾಂಗಿ ವಿನ್ನವರೇಣ್ಯ ಗುಪ್ತ. 95 ಸುಕಾಂಚನಸ ಗೋತ್ರಜರಿಗೆ ಸಂಕೇತ ನಾಮಗಳು ಪುನೀತ ಪುಚ್ಛಕುಲ ಪುಚ್ಛಕಶಿಲ ಪೌಚ್ಛಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸತ್ಯವತಿ ಸತ್ಯಸಂಧ. 96 ಸುತೀಕ್ಷ್ಣಸ ಗೋತ್ರಜರಿಗೆ ಸಂಕೇತ ನಾಮಗಳು ದಂತಕುಲ ದೋಂತಕುಲ ದ್ಯಂತಕುಲ ದ್ವಂತಕುಲ ದಂತಕುಲ ದೇವಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಚಂದ್ರಾಂಬ ಜಲಧಾರಿಯ. 97 ಸುಬ್ರಹ್ಮಣ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಂದ ಚಂದನ ಸ್ನಿಗ್ಧ. ಆತ್ಮಾರ್ಪಣೆ ಮಾಡಬೇಕಾದವರು ಚಪಲಾಕ್ಷಿ ಸಿಂಹಮುಖ. 98 ಸುವರ್ಣಸ ಗೋತ್ರಜರಿಗೆ ಸಂಕೇತ ನಾಮಗಳು ಪ್ರೌಢಯಾಚ ಪ್ರೌಢಶಿಲಾ ಪ್ರೋಢಯಾಚ ಪ್ರಾಣಯಾಜ ಪೋಲುಯಾಚ ಪ್ರಯನಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪದ್ಮಾಕ್ಷಿ ಮೇಘಸೇನ. 99 ಸುಂದರಸ ಗೋತ್ರಜರಿಗೆ ಸಂಕೇತ ನಾಮಗಳು ಇನಕುಲ ಇನಕಾಲ ವಿನಿಕೋಲ.
ಅಗ್ನಿ ಪ್ರವೇಶ ಮಾಡಬೇಕಾದವರು ಪಾವನೀ ದೇವಿ ಚಂದ್ರಬಾಣ 100 ಸೌಪರ್ಣಸ ಗೋತ್ರಜರಿಗೆ ಸಂಕೇತ ನಾಮಗಳು ಬುಧುರುಕುಲ ಬುಧುರುಕ್ಸ ಬುಧುರ್ಕುಲ ಬುಧರಕುಲ ಬುಧರ. ಆತ್ಮಾರ್ಪಣೆ ಮಾಡಬೇಕಾದವರು ಮಣಿಮಾಲ ಗಣಮುಳಾರ್ಯ 101 ಸೌಮ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಹಸ್ತಿಕುಲ ಹಸ್ತಿಕ. ಆತ್ಮಾರ್ಪಣೆ ಮಾಡಬೇಕಾದವರು ದಾವನದೇವಿ ನಿರ್ಜಲ ಸೇನ 102 ಹರಿವಲ್ಕ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಕುರಟ ಕೋರಟ ಕಪಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಮುದವಲ್ಲಿ ಸುದರ್ಶನ ಶ್ರೇಷ್ಠಿ ಎಂದು ಭಾಸ್ಕರಾಚಾರ್ಯರು 102 ಗೋತ್ರಗಳ ಆರ್ಯ ವೈಶ್ಯರ ಋಷಿ ಗೋತ್ರಗಳನ್ನು ನೂತನವಾಗಿ ಏರ್ಪಡಿಸಿದ ಸಂಕೇತ ನಾಮಗಳನ್ನು ಮತ್ತು ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳ ನಾಮಧೇಯಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ಅನಂತರ ಆರ್ಯ ವೈಶ್ಯರು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಸಂಕೇತ ನಾಮಗಳಾದ ಪ್ರಾಕೃತ ಗೋತ್ರಗಳನ್ನು ಹೇಳಿಕೊಳ್ಳಬೇಕೆಂದು, ಶ್ರೌತ ಸ್ಮಾರ್ತಾದಿ ಸಕಲ ವೈದಿಕ ಕರ್ಮಗಳಲ್ಲಿ ಋಷಿ ಗೋತ್ರಗಳನ್ನು ಮಾತ್ರವೇ ಹೇಳಿಕೊಳ್ಳಬೇಕೆಂದು ಕಟ್ಟಳೆ ಹಾಕಿದರು. ಗುರುವರೇಣ್ಯರ ವಾಕ್ಯಗಳನ್ನು ಕೇಳಿದ ವೈಶ್ಯರು ಅವರ ಆದೇಶಗಳನ್ನು ಶಿರಸಾ ವಹಿಸುತ್ತೆವೆಂದು ನುಡಿದರು. ಆರ್ಯ ವೈಶ್ಯರ ಆತ್ಮತ್ಯಾಗ, ಮುಹೂರ್ತ ನಿರ್ಣಯ, ಅಗ್ನಿಕುಂಡಗಳ ನಿರ್ಮಾಣ. ಅನಂತರ ಆದಿ ಭಾಸ್ಕರ ಗುರುವರೇಣ್ಯರು ಆರ್ಯ ವೈಶ್ಯರ ಅಗ್ನಿ ಪ್ರವೇಶಕ್ಕೆ ಮಾಘ ಶುದ್ಧ ಬಿದಿಗೆ ಗುರುವಾರದ ದಿನದಂದು ಮುಹೂರ್ತವನ್ನು ನಿರ್ಣಯಿಸಿದರು. ಬಳಿಕ ವೈಶ್ಯರನ್ನು ನೋಡಿ, ಓ ವೈಶ್ಯೋತ್ತಮರೇ, ಷಡ್ ಯೋಜನ ವಿಸ್ತೀರ್ಣವಾದ ಬ್ರಹ್ಮಕುಂಡ ಪ್ರದೇಶದಲ್ಲಿ ಪೂರ್ವದಲ್ಲಿ ಕುಮಾರಸ್ವಾಮಿಗಾಗಿ ದೇವತೆಗಳಿಂದ ಅಗ್ನಿ ಚಕ್ರವು ಏರ್ಪಡಿಸಲ್ಪಟ್ಟಿತು. ಆ ಪ್ರದೇಶದಲ್ಲಿ ಹಸುಗಳನ್ನು ಅರ್ಪಿಸಿದವರು ತಪ್ಪದೆ ಪರಮ ಪದವನ್ನು ಹೊಂದಬಲ್ಲರು. ಆದ್ದರಿಂದ ನಮ್ಮ ಅಗ್ನಿ ಪ್ರವೇಶ ಮಹಾಯಜ್ಞಕ್ಕೆ ಅದುವೇ ಉಚಿತ ಸ್ಥಾನ ಎಂದು ಹೇಳಿ ಸ್ಥಳ ನಿರ್ದೇಶನ ಮಾಡಿದರು. ತರುವಾಯಿ ಮಲ್ಹರನೆಂಬ ಭಟನನ್ನು ಕರೆದು, ಎಲೈ ಮಲ್ಹರ, ನಾನು ಹೇಳುವ ಪ್ರಕಾರ ನೀನಲ್ಲಿ ಅಗ್ನಿಕುಂಡಗಳನ್ನು ನಿರ್ಮಿಸು. ಮಧ್ಯಭಾಗದಲ್ಲಿ ಶ್ರೀ ವಾಸವಿ ಕನ್ನಿಕೆಗೆ ಪ್ರಧಾನ ಕುಂಡ ನಿರ್ಮಾಣ ಮಾಡು. ಅದಕ್ಕೆ ಒಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಮತ್ತೊಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಪ್ರಧಾನ ಹೋಮಕುಂಡದ 4 ಮೂಲೆಗಳಲ್ಲಿ 4 ಕುಂಡಗಳನ್ನು, ಆ ಬಳಿಕ ವರ್ತುಲಾಕಾರದಲ್ಲಿ 16 ಕುಂಡಗಳನ್ನು, ಆ ಅಗ್ನಿಪ್ರವೇಶ ಶಾಲೆಯ 4 ಮೂಲೆಗಳಲ್ಲೂ 64 ಕುಂಡಗಳನ್ನು ನಿರ್ಮಿಸು. ಹಿಂದೆ ಬ್ರಹ್ಮದೇವಿನಿಂದ ಈ ವಿಧಾನದಲ್ಲಿಯೇ ಕುಂಡ ನಿರ್ಮಾಣ ಮಾಡಲ್ಪಟ್ಟಿದೆ ಎಂದು ಭಾಸ್ಕರಾಚಾರ್ಯರು ತಿಳಿಸಿಕೊಟ್ಟರು. ವಿಷ್ಣುವರ್ಧನನಿಗೆ ಶಾಪ ಪ್ರಾಪ್ತಿ. ಅಗ್ನಿ ಪ್ರವೇಶಕ್ಕೆ ಭಾಸ್ಕರಾಚಾರ್ಯರು ಸ್ಥಳ ನಿರ್ದೇಶನ ಮಾಡಿದ ಬಳಿಕ ಕೆಲವು ವೈಶ್ಯರು ವಾಸವಿ ಕನ್ನಿಕೆಯನ್ನು ನೋಡಿ, ಅಮ್ಮ, ಕ್ರೂರಿಯಾದ ಚಕ್ರವರ್ತಿ ನಮ್ಮ ಅಗ್ನಿ ಪ್ರವೇಶ ವಾರ್ತೆಯನ್ನು ಕೇಳಿ ಮನಸ್ಸನ್ನು ಬದಲಿಸಿಕೊಳ್ಳದೆ ನಮ್ಮ ಮೇಲೆ ದಂಡೆತ್ತಿ ಬಂದರೆ ನಾವು ಈ ಅಹಿಂಸಾವ್ರತ ದೀಕ್ಷೆಯನ್ನು ಹೇಗೆ ಪಾಲಿಸಬಲ್ಲೆವು? ನಾವು ಅಹಿಂಸಾ ವ್ರತ ದೀಕ್ಷಾ ಬದ್ಧರಾಗಿ ಸುಮ್ಮನಿದ್ದು ಬಿಟ್ಟರೆ ಆರ್ಯವೈಶ್ಯ ಕುಲವು ಆತ್ಮರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಎಂದು ಪ್ರಶ್ನಿಸಿದರು. ಆಗ ವಾಸವಿ ಕನ್ಯಕೆಯು ಅವರನ್ನು ನೋಡಿ, ಸೋದರರೇ, ಧೈರ್ಯಗುಂದದಿರಿ. ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವಿಗಾಗಿ ಘೋರ ತಪಶ್ಚರ್ಯದಲ್ಲಿದ್ದ ವೇದವತಿಯನ್ನು ರಾವಣಾಸುರನು ಬಲಾತ್ಕಾರವಾಗಿ ಹಿಡಿಯಲು ಹೋದಾಗ ಆಕೆ ಅವನನ್ನು ಕಂಡು, ಎಲೈ ಧರ್ಮದ್ವೇಷಿ, ನನ್ನ ಈ ಶರೀರವನ್ನು ಯೋಗಾಗ್ನಿಯಲ್ಲಿ ದಗ್ಧವಾಗಿಸಿಕೊಂಡು ಬರಲಿರುವ ಜನ್ಮದಲ್ಲಿ ನಿನ್ನ ಗೃಹದಲ್ಲಿ ಪ್ರಭವಿಸಿ ನಿನ್ನನ್ನು ನಿನ್ನ ಪುತ್ರ ಬಂಧು ಮಿತ್ರ ಸಪರಿವಾರವಾಗಿ ಸರ್ವನಾಶ ಮಾಡುವನೆಂದು ಶಪಿಸಿ ಅಗ್ನಿಯಲ್ಲಿ ದಗ್ಧವಾಗಿ ಹೋದಳು. ಮಾನವತೀಯರಾದ ಸ್ತ್ರೀಯರು ಪಾಪಾತ್ಮರ ದುರ್ವರ್ತನೆಯನ್ನು ಸಹಿಸರು. ಹಾಗೆಯೇ ಪಾಪಾತ್ಮನಾದ ವಿಷ್ಣುವರ್ಧನನ ಕೆಡು ದೃಷ್ಟಿಯು ಸೋಂಕಿದ ನನ್ನೀ ಶರೀರವನ್ನು ಅಗ್ನಿಯಲ್ಲಿ ಅರ್ಪಿಸಿ ಬಿಡುವೆನು. ಆ ದುಷ್ಟ ಸಾರ್ವಭೌಮನು ಪೆನುಗೊಂಡ ಪಟ್ಟಣಕ್ಕೆ ಸಮೀಪಿಸಲಾರನು ಎಂದು ವಾಸವಿಯು ನುಡಿಯುತ್ತಿರಲು
ಆಕಾಶದಿಂದ ಒಂದು ದಿವ್ಯವಾಣಿ, ಓ ವೈಶ್ಯವರರೇ, ಶ್ರೀ ವಾಸವಿ ಕನ್ಯಕಾದೇವಿ ಅಗ್ನಿ ಪ್ರವೇಶ ವಾರ್ತೆಯು ವಿಷ್ಣುವರ್ಧನನ ಕಿವಿಯ ಮೇಲೆ ಬಿದ್ದೋಡನೆಯೇ ವಜ್ರಾಯುಧದಿಂದ ಛೇದಿಸಲ್ಪಟ್ಟ ಪರ್ವತ ಶಿಖಿದದಂತೆ ಅವನ ಶಿರಸ್ಸು ಸಹಸ್ರ ಹೋಳಾಗಿ ಬಿಡುವುದು. ಇದು ಸತ್ಯ, ಇದು ಸತ್ಯ ಎಂದು ದಶ ದಿಶಗಳಲ್ಲಿ ಘೋಷಣೆಯು ಮೇಘ ಗಂಭೀರ ನಿಶ್ವನದಿಂದ ಕೇಳಿಸಿತು. ಆ ನುಡಿಯನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಪರಮಾಶ್ಚರ್ಯಭರಿತರಾದರು. ವಾಸವಿ ದೇವಿಯ ಮಹಿಮೆಯನ್ನು ಕೀರ್ತಿಸುತ್ತಾ ಆ ವೈಶ್ಯರು ಭಾಸ್ಕರ ದೇಶಿಕರ ಬಳಿ ಸಾರಿ ವೀರ ಕಂಕಣಗಳನ್ನು ಕಟ್ಟಿಸಿಕೊಂಡು ತಾಂಬೂಲವನ್ನು ಸ್ವೀಕರಿಸಿ ಸಂತೋಷಯುಕ್ತರಾಗಿ ಪಂಡಿತ ಕವಿ ಸ್ತೋತ್ರ ಪಾಠಕಾದಿಗಳಿಂದ ಕೀರ್ತಿಸಲ್ಪಡುತ್ತ ತಮ್ಮ ಗೃಹಗಳಿಗೆ ತೆರಳಿದರು. ಹೀಗೆಂದು ಮಣಿಗುಪ್ತಾದಿ ವೈಶ್ಯರಿಗೆ ಸಾಲಂಕಾಯನರು ಹೇಳುತ್ತಿರಲು ಅವರು ಆ ಗುರುವರೇಣ್ಯರನ್ನು ಕುರಿತು, ಆಚಾರ್ಯ ಸತ್ತಮ, ಆರ್ಯ ವೈಶ್ಯರು ಹೀಗೆ ಅಗ್ನಿ ಪ್ರವೇಶ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ವಿಷ್ಣುವರ್ಧನನ ಸೇನಾಧಿಪತಿಯಾದ ವಿಕ್ರಮ ಕೇಸರಿಯು ಅವರ ಸೈನಿಕರು ನೋಡುತ್ತಾ ಸುಮ್ಮನಿದ್ದೇರೇ, ಅವರೇನು ಮಾಡಿದರು ಎಂದು ಪ್ರಶ್ನಿಸಿದರು. ಆಗ ಸಾಲಂಕಾಯನರು, ಹೇ ವೈಶ್ಯೋತ್ತಮರೇ, ಸಾರ್ವಭೌಮನಿಂದ ಕಾವಲಿಗಿರಿಸಲ್ಪಟ್ಟ ಸೈನಿಕರೆಲ್ಲರೂ ವೈಶ್ಯರ ತ್ಯಾಗ ನಿರತಿಯಿಂದ ಪ್ರಭಾವಿತರಾಗಿ ವಾಸವಿ ಭಕ್ತರಾಗಿ ಪರಿವರ್ತತರಾರದು. ಅವರು ತಮ್ಮ ನಾಯಕನಾದ ವಿಕ್ರಮ ಕೇಸರಿಯ ಆಜ್ಞೆಗಳನ್ನು ತಿರಸ್ಕರಿಸತೊಡಗಿದರು. ಚಕ್ರವರ್ತಿಯ ನಿರಂಕುಶತ್ವವನ್ನು ಅಲ್ಲಗಳೆದರು. ಆಗ ವಿಕ್ರಮ ಕೇಸರಿಯು ತನಗೆ ವಿಧೇಯರಾಗಿರುವ ದೂತರ ಮೂಲಕ ವೈಶ್ಯರ ಅಗ್ನಿ ಪ್ರವೇಶವನ್ನು ಕುರಿತ ವಾರ್ತೆಯನ್ನು ವಿಷ್ಣುವರ್ಧನ ಚಕ್ರವರ್ತಿಗೆ ಹೇಳಿ ಕಳುಹಿಸಿದನು. ಅವನು ಭೇದೋಪಾಯದಿಂದ ವಾಸವಿ ಬಾಲೆಯನ್ನು ಬಂಧಿಸಿ ತನ್ನ ಪ್ರಭುವಿಗೆ ಸಮರ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಸಮಯವನ್ನು ಎದುರು ನೋಡತೊಡಗಿದನು ಎಂದು ಹೇಳಿದರು. ಮಣಿಗುಪ್ತಾದಿಗಳು ಇಮ್ಮಡಿಗೊಂಡ ಕುತೂಹಲದಿಂದ ಸಾಲಂಕಾಯನರ ಕಥನವನ್ನು ಆಲಿಸತೊಡಗಿದರು. 13ನೇ ಅಧ್ಯಾಯ ಸಮಾಪ್ತಿ. ಹರಿ ಓಂ ತತ್ಸತ್.